ಆ್ಯಕ್ಚುಲಿ ಅಮ್ಮ ಬಡ್ಡೆ ಐತ್ರಿ ಗಿಫ್ಟ್ ಕೊಡಾಕತ್ತೀನಿ ಬೈಕ್ ತೊಗೊಂಡಿನಿ. ಸೊ ಇದು ಬುಕ್ ಮಾಡೀನಿ. ಆಕೆ ಗೊತ್ತಿಲ್ಲ ರೀ ಆಕಿನ ಸಲುವಾಗಿದ್ದ ಗಿಫ್ಟ್ ತಂದಿನಿ ಅಂಥೇಳಿ. ಹೂಲಿ ಕರಿವು ಕರಿವು ನಿಂದೆ. ಹಾಂ ಕರಿವುಲಿ ನಿಂದೆ ನನ್ನ ಬೈಕ್ ಸೂಪರ. ಹಿಂಗೆ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಬ್ರೇಕ್ಫಾಸ್ಟಿಂದ ಮಸ್ತ್ ಮಾಡಾಳಕ್ರೆ ಅಂತಪ್ಪ ಅಂದ್ರೆ ನಾನು ವಿಡಿಯೋ ಮಾಡಲಾಗಿದೆ. ಬಟ್ ಟೇಸ್ಟ್ ಮಾಡಿದೆ ಇಟ್ಟು ಕ್ರಿಸ್ಪಿ ಮಾಡಾಳಲ್ಲ ದೋಸೆ. ಮಸ್ತ್ ಕ್ರಿಸ್ಪಿ ದೋಸೆ ಮಾಡಾಳ. ಇಲ್ಲಿ ಇಕ್ಕಿಂದ ಫೇವ್ರೇಟ್ ಚಟ್ನಿ ನನಗೆ ಭಾಳ ಇಷ್ಟ ಆಗುತ್ತೆ. ಮಿಸ್ ಮಾಡ್ತಾಳೆ ಚಟ್ನಿ. ಈ ಚಟ್ನಿ ಮಾಡಾಳ. ನೆಕ್ಸ್ಟ್ ಇಲ್ಲಿ ಬಟಾಟಿ ಪಲ್ಯ. ಇವತ್ತು ದೋಸೆ ಫುಲ್ ಭಾರಿ ಮಾಡಿಬಿಟ್ಟಾವ. ಏನು ಸ್ಪೆಷಲ್ ಮಾಡಾಳ ಯಾರು ಗೊತ್ತು ಬಂದಿರೋ ಸ್ವಲ್ಪ ಏನಾಕಾಳು ಗೊತ್ತಂದ್ರೆ ಕೊತ್ತಂಬರಿ ಕಾಳು ಸೂಪರ್ ಮಾಡಾಳ. Later that same evening. ಆರಾಮಿಲ್ಲ ಅಂತ ಮುಕ್ಕೊಂಡಾಳ ಮುಂಜಾನೆಯಿಂದ. ವಡಾಪಾವ್ ತಿನ್ನಂಗೆ ಅನ್ಸಿದತ್ತು. ವಡಾಪಾವ್ ತರ್ಸಾಳ. ಮಸ್ತ್ ವಡಾಪಾವ್ ತೊಗೊಂಡಿದ್ದೀನಿ ಅಲ್ಲ. ಮೊದಲ ಪಪ್ಪ ಕೊಡೋಗಿದ್ರು. ಪಪ್ಪಾಗ ಫುಲ್ ಹಿಂಗೆ ಕೊಡ್ಬೇಕ್ರಿ. ಹಿಂಗೆ ಪ್ಲೇಟು ಹಾಕಿ ಹಿಂಗೆ ಸೀದಾ ಹಿಂಗೆ ಕೊಟ್ಟರು ಬೈತಾರ ಅವ್ರು. ಯಾವ್ದು ಸ್ವಲ್ಪ ಸಿಂಗಲ್ ಬಂದಿತ್ತಲ್ಲ. ಹಾಂ ಮತ್ತೆ ನಾ ಸಿಂಗಲ್ ತೊಗೊಂಡಿರಪ್ಪ ಜಸ್ಟ್ ಒಂದು ಸುಮ್ಮನೆ ಇವ್ರು ತಿನ್ಬೇಕಾದ್ರೆ ಮುಖ ನೋಡ್ಬೋದು ಕೊಡೋಕ್ಕಾಗಲ್ಲ ಅದಕ್ಕೆ. ಜಸ್ಟ್ ಬಿಸಿ ಬಿಸಿ ಮಾಡ್ಕೊಟ್ರೆ ಮಸ್ತ್ ಐತಿ. ಚಲೋ ಮಾಡ್ತಾನ ಕರಿ. ನಾ ಅಲ್ಲಿ ಹೋಗ್ತಿರ್ತಿದ್ದಿಲ್ಲ ಅಷ್ಟು ಸರಿ ಇರ್ತಿರ್ಲಿಲ್ಲ ಅಲ್ಲ. ಇದು ಮಸ್ತ್ ಐತಿ. The next morning. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವತ್ತು ಲಾಗ್ ಏನಪ್ಪ ಅಂತಂದ್ರೆ ಇವನ ಅಡುಗೆ ಮಾಡೋ ಆಸನೆ. ನಂಗೆ ಆರಾಮೇ ಇಲ್ಲ. ನಾ ಅಲ್ಲಿ ನೋಡ್ರಿ ಪಲ್ಯ ಇದು ಮಾಡ್ಲಿಕ್ಕತ್ತಾನ ಹೊರ್ಲಿಕ್ಕತ್ತಾನ ಚೋಳಿಕ. ನಾ ತಳಗೆ ಕೂತೀನಿ. ನಂಗೆ ಆರಾಮಿಲ್ಲ. ಕೆಮ್ಮ ನೆಗಡಿ ಮತ್ತು ಹೊಟ್ಟೆ ನೋವು ಐತಿ. ಅಡ್ಡಾಡಕ್ಕೆ ಬರೋಲ್ದು. ಅದಕ್ಕೆ ತಳಗೆ ಕೂತ್ಬಿಟ್ಟು ನಾನು ಹಂಗಲ್ಲೇ ಕೆಲಸ ಮಾಡ್ಸಕಚ್ಚೀನಿ. ಹುರಿ ಚೆನ್ನಾಗೆ ಹುರಿದು ಪಲ್ಯ ಮಾಡ್ಬೇಕು. ಹಾಂ ಎಷ್ಟು ಹುರಿದ ತೋರಿಸಿ. ಅಯ್ಯಯ್ಯ ಒಂದಿಟ್ಟು ಎತ್ಕೊಂಬ. ಹಂಗೆ ಎತ್ಕೊಂಬರ್ಬಾರ್ದು. ಬಿದ್ದಿತ್ತದ ಕಪ್ಪಗಾಗಬೇಕದು. ಹಾಂ ಇಲ್ಲ ಇನ್ನೂ ಹುರಿದಿಲ್ಲ. ಎದ್ದು ಓಡಾಡಕತ್ತಾನ. ಹೊಟ್ಟೆ ನೋವು ಸ್ಟಾರ್ಟ್ ಆಗತ್ತೆ ಅದಕ್ಕೆ ರೀ. One eternity later. ನೋಡ್ರಿ ಮಸ್ತ್ ಮಳೆ ಬರೋದೈತೆ ಬಿಜಾಪುರ. ಎಲ್ಲ ಕಡೆ ಮಳೆ ಆಗತೈತೆ ರೀ. ನಮ್ಮ ಬಿಜಾಪುರಕ್ಕೆ ಆಗಲಾಗಿತ್ತು. ಇವತ್ತು ಮಸ್ತ್ ಮಳೆ ಬರೋದೈತಿ. ಅದಕ್ಕೆ ಹೊರಗೆ ಬಂದು ಕೂತೀನಿ ತಣ್ಣಾಗಿ. ಮಳೆ ಮಾತ್ರ ಜೋರಿ ಹೊಡೆಯಾಗತ್ರಪ್ಪ. ಹೊಟ್ಟೆ ಮಳೆ ಆಗಿರಲಿಲ್ಲ. ಈಗ ಕಸ ಹೊಡೆಯಾಗತ್ತಾಳೆ. ಇವತ್ತು ಸ್ವಲ್ಪ ಈಗ ಆರಾಮ ಅನ್ಸಾದೈತಿ. ಈಗ ಜಸ್ಟ್ ಸ್ವಲ್ಪ ಆರಾಮಾಗೈತಿ. ಮಸ್ತ್ ಏನು ಮಾಡ್ಬೇಕು ಗೊತ್ತೈತಿ ಬರೋದು. ಬಿಸಿ ಬಿಸಿ ಚಹಾ ಇರ್ಬೇಕು. ಅದ್ರ ಜೊತೆ ಮಸ್ತ್ ಪಕೋಡ ಇರ್ಬೇಕು. ಮಸ್ತ್ ಅನ್ಸುತ್ತೀರಿಪ್ಪ. ಪಾಲಕ್ ಪಕೋಡ ಇರ್ಬೇಕು. ಮಸ್ತ್ ಆಗ್ತೈತಿ. ಮಳೆ ಜೋರಿ ಹೊಡೆಯಾಗತ್ರಿ. ಮತ್ತೆ ದನ ಬರತ್ತೆ. ಬರ್ಲಿರಿಪ್ಪ ಸ್ವಲ್ಪ ತಂಪರೇ ಆಗಲಿ. ಏನು ಮಾಡ್ಬೇಕು ಇಂಥ ತರಿಸ್ಕೊಡು. ಏನು ತರಿಸ್ಕೊಡ್ಬೇಕು. ಏನದು ಅದೇನು ಮಾಡಕ್ಕಿದ್ದು ತೊಗೊಂಡು ತರಿಸ್ಕೊಡ. ಏನು ಮಾಡ್ತೀವಿ ತೊಗೊಂಡಾಳೆ. ಆಯ್ತಾ ತರ್ಸಂತು. ಚಾ ಮಾಡೋದಿಲ್ಲ. ಕೈ ಹೊತ್ತು ಚಾ ಮಾಡಿಲ್ಲ. ಕೊಡು ಚಾ ತರಿಸ್ತೀನಿ. ನಾ ಒಂದು ಸತಿ ಹಾಕಿ ನೀನು ಡಿಲೀಟ್ ಮಾಡೋಣ ಬೇಕಂತ ನೋಡಿ ಡಿಲೀಟ್ ಮಾಡೋಣ. ಈಗ ಇನ್ನೊಂದ್ಸತಿ ಹಾಕಿ ನೀನು ನೋಡ್ಬೇಕಲ್ಲ. ಒಂದು ಮೆಸೇಜ್ ನೋಡೋಣ ನಂದು ಫೋನ್ದಾಗ. ಬೇರೆ ಪಟ ನೋಡ್ತಾನೆ. ಬೇರೆ ಯಾರು ಬರ್ತೈತಿ ಇಟ್ಟು ತಿಂಗಳಾದ ನೀವು ಬಂದು ಇನ್ಕಾಯಿ ಫೋನ್ ಇರ್ತೈತಿ. ಯಾರು ಬಂದಿರ್ತೀನಿ ಹೇಳ. ಹಂಗೆ ಕುಡ್ತಿಲಿ. ನಂಗೆ ಗೊತ್ತೈತಿ ನೀನು. ನಂಗೆ ಗೊತ್ತಿಲ್ಲಪ್ಪ ಅದು. ಕ್ಯಾಶ್ ಆನ್ ಡೆಲಿವರಿ ಒಳಗೆ ಆನ್ಲೈನ್ದಾಗ ಕಡಿಮೆ ಐತೆ. ಅದಕ್ಕೆ ಆಯ್ತಾ 150 ರೂಪಾಯಿ ಮೂಲೆ ಕೊಡ್ರೆ ಆಯ್ತು. ಈಗ ಯಾವಕ್ರಿ ಈಕಿ ಸುಮ್ಮ ತಿಳಿತಿರತ್ತಾಳೆ. ಈ ಫ್ರೆಂಡ್ಸ್ ಏನೋ ಅಂದ್ರೆ ತಿಳಿತಿರತ್ತಾಳ. ನೀನು ಏನೂ ಗೊತ್ತಿಲ್ಲ ನನಗೆ. ಸುಮ್ಮ ತಿಳಿತಿರ್ಬೇಡ. ಏನು ನಮ್ಮ ಫ್ರೆಂಡಿನ ಜೊತೆ ಗೊತ್ತೈತಿ ಪ್ರಜ್ಞಾಗ. ಹಾಂ ನಿಮ್ಮ ಫ್ರೆಂಡ್ಸ್ ಗೊತ್ತಿರುತ್ತೆ. ನನಗೆ ಗೊತ್ತಿರ್ಬೇಕತ್ತೈತಾನೆ. ಏನು ಹಾಕೋದಿಲ್ಲ ಸುಮ್ಮ ತಿಳಿತಿರು ಗೊತ್ತು. ನೋಡ ಈ ಲಾಗ್ ಬಂದಿರ್ತೈತೆ. ನಮ್ಮ ಫ್ರೆಂಡ್ಸ್ ಏನಾರ ಕಮೆಂಟ್ ಮಾಡೋದು ಹೇಳ್ತೀವಿ ನಾವು. ಅಣ್ಣ ಹಿಂಗಲ್ಲ ಅಂತ ಹೇಳ್ಬಾರ್ದು. ನೋಡಿ ಆಯ್ತಳ ಸುಮ್ಮ ಹಾಳು ಮಾಡ್ದೆ. ಸುಮ್ಮತ್ತೆಲ್ಲ ಹೋಗಿ ಬಿಡ್ಕೋತಾರೆ. ಕಟ್ಗಳು ಮಾಡ್ಬೇಡ. ಸುಮ್ಮ ಕೂಡ ತುಂಬ ಕಟ್ಗಳು ಮಾಡ್ಬೇಡ. ನಮ್ಮ ಮುಖ ತಗೊಂಡು ಬರ್ತೀವಿಪ್ಪ. ಮಲಗಿ ಅದು ಅಲ್ರಿ ಒಂದೆಷ್ಟು ಇಲ್ಲಿ 6 ದಿನ ಆಯ್ತು. 6 ದಿನದಿಂದ ಏನು ಹೇಳ್ತಾವ. ಸುಮ್ಮ ಕೂತಿರ್ತೀನಿ. ಚಿನಿ 5 days to go. ಚಿನಿ 6 days to go. ಚಿನಿ 3 days to go. ಏನದು ಡೇಸ್ ಟು ಗೋ. ಏನದು ಡೇಸ್ ಟು ಗೋ. ಆಯ್ತು ಒನ್ ಡೇ ಹೋಗೋ. Now I'm going for a wash with face. 5 minutes later. ನಂಗೋಸ್ಕರ ನಿನ್ನೆ ರಾತ್ರಿ ಹೋಗಿ ಚಾಕ್ಲೇಟ್ ತೊಗೊಂಬಂದ 10 ಗಂಟೆಗೆ. ಹೋಗ್ಬೇಕಾದ್ರೆ ಹೇಳಿ ಕಳಿಸಿದ್ದೆ ಚಾಕ್ಲೇಟ್ ತೊಗೊಂಬ ಡೈರಿ ಮಿಲ್ಕ್ ಅಂತ.
ಹೊಟ್ಟೆ ನೋಡ್ಲಿಕ್ಕತ್ತೈತಲ್ರಿ. ಸೊ ಅದಕ್ಕೆ ಡೈರಿ ಮಿಲ್ಕ್ ಚಾಕ್ಲೇಟ್ ತಂದ್ರಿ. ನೆನಪಲ್ಲಿ ನನಗೆ ಎಷ್ಟು ಖುಷಿಯಾಗತೈತಿ, ಅಷ್ಟು ಖುಷಿಯಾಗತೈತಿ. ನಾ ಹಿಂಗೆ ಒಬ್ಬೊಬ್ಬಳೆ ಇಲ್ಲಪ್ಪ ನಾನು ಲಾಗ್ ಮಾಡಕ್ಕೆ ನನಗೋಸ್ಕರ ನಿನ್ನೆ ರಾತ್ರಿ 10 ಗಂಟೆಗೆ ಹೋಗಿ ತಗೊಂಬಂದನ. ಮತ್ತೆ ಈಗ ನೆನಪ್ಲೆ ಇಟ್ಕೊಂಬಂತಾವ. ಇದೆಲ್ಲ ಎದಕ್ಕಪ್ಪ ಅಂದ್ರೆ ಪಾಪ ಹೊಟ್ಟಿ ಮುಸಾದೈತಿ ಆರಾಮಿಲ್ಲ ಅಂತೇಳಿ. ಇದೇನ್ ನೀ ಡೈಲಿ ಮಾಡೋದು ಅನ್ಕೋಬೇಡ. ಪಾಪ ಆರಾಮಿಲ್ಲ ಇರ್ಲಿ ಅಂತ ತಂದು ಕೊಟ್ಟಿದ್ದೆ. ಆದ್ರೂ ತಗೊಂಬಂದ್ ಕೊಟ್ಟಾನಲ್ರಿ ಚಲೋ. ನಾನು ತಗೊಂಡ್ ಕೊಡ್ತಿದ್ದಿಲ್ಲ. ನಾರ್ಮಲ್ ಇದ್ದಾಗಿಲ್ಲ, ಏನಿದ್ದಾಗ ಅಷ್ಟೇ ಸ್ಪೆಷಲ್ ಟ್ರೀಟ್ಮೆಂಟ್. ಇಟ್ರದಾಗ ಸಿಗ್ತೈತ್ಲ. The next morning. ಆ್ಯಕ್ಚುಲಿ ಅಮ್ಮ ಬಡ್ಡೆ ಐತ್ರಿ, ಗಿಫ್ಟ್ ಕೊಡಾಕತ್ತೀನಿ. ಬೈಕ್ ತೊಗೊಂಡಿನಿ. ಸೊ ಇದು ಬುಕ್ ಮಾಡೀನಿ. ಆ್ಯಕ್ಚುಲಿ ಮಿಡಲ್ ಇದು ಬುಕ್ ಮಾಡಿದ್ದೆ, ಬಟ್ ನನಗೆ ಇದು ಚಲೋ ಅನಿಸ್ತು. ಇದು ಎಷ್ಟು ಇನ್ನೊಂದು ಸ್ವಲ್ಪ ಒಂದು 5,000 ರೂಪಾಯಿ ಜಾಸ್ತಿ ಬರತೈತಿ. ಸೊ ಇದು ತೊಗೊಂಡಿದ್ದೈತಿ. ಸ್ವಲ್ಪ ಈಗೆಲ್ಲ ವಾಶ್ ಗಿಶ್ ಮಾಡ್ತಾರೆ, ಕ್ಲೀನ್ ಮಾಡಿಕೊಡ್ತಾರೆ. ಆ್ಯಕ್ಚುಲಿ ಅಮ್ಮಗೆ ಗೊತ್ತಿಲ್ಲ, ಫುಲ್ ಸರ್ಪ್ರೈಸ್ ಆಗ್ತೈತೆ ಆಕೆಗೆ. ಸ್ಕೂಟಿ ಆ್ಯಕ್ಚುಲಿ ಮೊಬೈಲ್ ತೊಗೋಬೇಕು ಅಂದ್ಕೊಂಡಿದ್ದೆ, ಬಟ್ ನನಗೆ ಅನಿಸ್ತು ಈಗ ಸ್ಕೂಟಿ ಭಾಳ ನೀಡೈತೆ ಅನ್ನಿಸ್ತು, ಅದಕ್ಕೆ ತೊಗೊಳಕತ್ತೀನಿ. ಸೊ ನೋಡೋಣ ಆಕಿನ ರಿಯಾಕ್ಷನ್ ನೋಡೋಣ ಹೆಂಗಿರ್ತದೆ ಅಂತೇಳಿ. ನಾಳೆ ಬಡ್ಡೆ ಐತಿ. ಸೊ ತೊಗೊಂಡು ಹೋಗಿ ಇರ್ತೀನಿ ಮನ್ಯಾಗ, ನಾಳೆ ಸರ್ಪ್ರೈಸ್ ಕೊಡೋಣ. ಇದು ಕಲರ್ ಮಸ್ತ್ ಅನಿಸ್ತು ನನಗೆ. ಇದು ಆ್ಯಕ್ಚುಲಿ ಸೆಕೆಂಡ್ ಬೇಸ್ ಮಾಡಲ್. ಇದು ಸ್ವಲ್ಪ ವೈಟ್ ಒಳಗೆ ಸ್ವಲ್ಪ ಬ್ಲೂ ಮಿಕ್ಸ್ ಐತಿ. ಇದು ಮಸ್ತ್ ಅನಿಸ್ತು ನನಗೆ. ಬಟ್ ಇದು ಸ್ವಲ್ಪ ಇದ್ರ ಫೀಚರ್ ಜಾಸ್ತಿ ಅದಾವೆ ರೀ ಟಾಪ್ ಮಾಡಲ್ ಒಳಗೆ. ಸೊ ಹಂಗಾಗಿ ಇದು ತೊಗೊಂಡಿನಿ, ಬ್ಲ್ಯಾಕ್ ತೊಗೊಂಡಿನಿ. ಇದರೊಳಗೆ ಬೇರೆ ಕಲರ್ ಇರಲಿಲ್ಲ. ನಾನು ಆ್ಯಕ್ಚುಲಿ ಈ ಕಲರ್ ಬೇಕಾಗಿತ್ತು, ಇದೈತಲ್ಲ ಈ ಕಲರ್ ಬೇಕಾಗಿತ್ತು, ಬಟ್ ಈ ಕಲರ್ ಇರಲಿಲ್ಲ. ಸೊ ಹಂಗಾಗಿ ಬ್ಲ್ಯಾಕೇ ತೊಗೊಂಡಿನಿ ನಾನು. ನೋಡಿರಿ ಈಗ ಬೇಕಿದ್ದೆ ಸ್ವಲ್ಪ ಪೇಮೆಂಟ್ ಮಾಡೋದೈತಿ, ಪೇಮೆಂಟ್ ಮಾಡ್ಬೋದು. One eternity later. ಬಟ್ ನೋಡ್ರಪ್ಪ ನಮ್ಮ ಗಾಡಿ ಟೈಮ್ ಸಂಜೆಗೆ 5:30 ಹಿಂಗಾಗೈತೆ ರೀ. ಸೊ ಮಧ್ಯಾಹ್ನ ತೊಗೊಂಡು ಹೋಗೋಕ್ಕಾಗಿಲ್ಲ ನನಗೆ, ಡೆಲಿವರಿ ಗಾಡಿ ಇತ್ತಲ್ಲ, ಈಗ ತೊಗೊಂಡು ಹೊಂಟೈತಿ. ಬ್ಲ್ಯಾಕ್ ಚಲೋ ಅನ್ಸತ್ತೆ ನೋಡ್ರಿ, ಕ್ಲೀನ್ ಆದ ನಂತರ ಮಸ್ತ್ ಅನ್ಸತ್ತೆ. ನಂದು ಆ್ಯಕ್ಚುಲಿ ಬೈಕ್ ಇಲ್ಲೇ ಹಚ್ಚಿನಿ, ಶೋರೂಮ್ ಕಡೆ ಇಲ್ಲಿ ಬೈಕ್ ಐತಿ. ಈಗ ತೊಗೊಂಡೋಗಿ ಮನೆ ಹೊರಗೆ ಇಡ್ತೀನಿ ರೀ, ಗೊತ್ತಾಗೋದಿಲ್ಲ. ಆಮೇಲೆ ಬಂದು ನನ್ನ ಬೈಕ್ ಹೋಯ್ತೀನಿ ಮಾಡತ್ತಾರೆ. ಮಸ್ತ್ ನೋಡ್ರಿ. ಹಾಂ ಹೇಳಿ. ಓಕೆ. ಇದು ಲೇಡೀಸ್ ಫುಟ್ರೆ ಸೆಂಟ್ರಲ್ ಸ್ಟ್ಯಾಂಡ್ ಅಣ್ಣ. ಹಾಂ ಸ್ಟಾಕ್ ಇಲ್ಲ. ಹೌದೇನ್ರಿ? ಹಾಂ ಸ್ಟಾಕ್ ಬರೋಣ ಹಾಕಿ ಸೆಂಟ್ರಲ್ ಸ್ಟ್ಯಾಂಡ್ ರೀ. ಓಕೆ ಬಾ. ಇನ್ನೂ ಎಕ್ಸಸರೀಸ್ ಹಾಕಿಸ್ಬೇಕ್ರಿ ಅದಕ್ಕೆ. ಇದು ಇಲ್ದೇ ಚಲೋ ಅನ್ಸುತ್ತೆ, ಬಟ್ ಬಿತ್ತಪ್ಪ ಅಂದ್ರೆ ಹೋಗ್ಬಿಡ್ತೈತೆ. 2 hours later. ಓಕೆ ಮನೆಗೆ ಬಂದೆ ರೀ. ಮನೆ ಹೊರಗೆ ಗಾಡಿ ಹಚ್ಚೀನಿ. ಈಗ ಗೊತ್ತಾಗೋದಿಲ್ಲ ಮಕ್ಕೊಂಡಾಳೆ. ಸೊ ಲೋಣ ತಿರುವಲ್ಲಿ ಗಾಡಿ ಹಚ್ಚೀನಿ. ಇನ್ನೊಂದೇನು ಗೊತ್ತೇನು ರೀ, ಹೊರಗೆ ಬಂದು ಇನ್ ಕೇಸ್ ನೋಡಿಲ್ಲಪ್ಪ ಅಂದ್ರೆ ಡೌಟ್ ಬರೋದಿಲ್ಲ. ಯಾಕಂದ್ರೆ ಎಲ್ಲ ಗಾಡಿ ಇರ್ತಾವೆ ಮ್ಯಾಗ PG ಬಾಡಿಗೆ ಕೊಟ್ಟಿವಲ್ಲ, ಹಾಗಾಗಿ ಹುಡುಗಿಯಾರು ಬರ್ತಿರ್ತಾರೆ. ಹಾಗೆ ಒಟ್ಟೆ ಡೌಟ್ ಬರೋದಿಲ್ಲ ಯಾಕಿಂದ ಐತೆ ಅಂತೇಳಿ. ಸೊ ಇಲ್ಲಿ ಹಚ್ಚೀನಿ. ಸೊ ನೋಡಿರಿ ಈಗ ನಮ್ದು ಬೈಕ್ ತೊಗೊಂಡು ಬರ್ತೀನಂತ ಶೋರೂಮ್ ಕಡೆ ಹಚ್ಚಿದ್ದೆ, ಆ ಬೈಕ್ ತೊಗೊಂಡ್ಬರೋಣ ಅಂತ ಹೋಗಿ. The next morning. ಗುಡ್ ಮಾರ್ನಿಂಗ್ ಗೈಸ್. ಹೊರಗೆ ಅಮ್ಮ ಕಸ ಹುಡುಗಾಗ್ತಾವೆ, ಬೈಕ್ ಹೊರಗೆ ಐತಿ. ಆಕೆ ಬಂದು ಕೇಳಿದೆ ಯಾರು ಬೈಕ್ ಅಂತೇಳಿ ಮ್ಯಾಗಿನ ನೋಡ್ತೈತೆ ತಂದಿನಿ. ಬರೀ ಹೊರಗೆ ಹೋಗೋಣ. ಮುಂಜಾನೆ ಕೋಗಿಲಿ ಸೌಂಡ್ ಐಟಮ್ ಮಸ್ತ್ ಬರ್ತೈತಿಲ್ಲ, ಕೋಗಿಲಿ ಸೌಂಡ್ ಮಸ್ತ್ ಬರ್ತೈತಿಲ್ಲ ಮುಂಜಾನೆ. ಎಷ್ಟು ಚಂದ ನಿದ್ದಿರ್ತಿತ್ತು ರೀ. ಈಕೆ ಬಂದು ಎಬ್ಬಿಸ್ಬಿಟ್ರಿ ನೋಡ್ರಿ. ನಂದೇನು ಪ್ರಾಬ್ಲಮ್ ಗೊತ್ತೇನ್ರಿ, ಯಾರು ಒಬ್ಬ ಒಂದ್ಸಲ ಎಬ್ಬಿಸ್ಬಿಟ್ರೆ ತೂಕರಿ ನಿದ್ದೆ ಯಾರು ಬರ್ತೈತಿ. ಬಟ್ ಚಂದ ಮಕ್ಕೊಂಡಿದೆ. ಇದೇ ಸಲ ನೋಡ್ರಿ ಅವ್ರು ಹಚ್ಚಾರ ಬಂದು ಹಚ್ಚನ ಯಾರ್ದಪ್ಪ ಮ್ಯಾಗಿನ ಅವ್ರದ್ದು ಇರ್ತೈತಿ, ಇನ್ಯಾರು ಇರ್ತೈತಿ. ನನ್ನ ಗಾಡಿ ಹೊರಗೆ ಹಚ್ಚಲೇನೆ ನೀರು ಹೊಡ್ಯಾತಾಳ. ಇವತ್ತಿದ್ದಾಳೆ ಕಿಡಿ ಜಲ್ದಿ. ಕಾಲೇಜ್ ಅದು. ಇಲ್ಲಂದ್ರೆ ರಾಣಿ ಆರಾಮ್ 7:08 ಕೇಳ್ತಾಳ. ಅಕ್ಕ ನೀರು ಹಾಕ. ನಿನ್ನೆ ನೀವು ಹೋಗಿದ್ದಿಲ್ಲ ಸಂಜೆಗೆ ಬಾತ್ರೂಮ್ಗೆ ಹೋಗಿದ್ದಿಲ್ಲ, ಅವಾಗ ಆಕಿ ಹೊಸದಾಗಿ ಬಂದಳಲ್ಲ ಪ್ರೇಮನೇ ಯಾರು ಆಕಿ ಮತ್ತು ಪ್ರಗತಿ ಬಂದು ಅಣ್ಣ ಪೆಟ್ರೋಲ್ ತುಂಬ್ಕೊಂತೈತಿ, ಪೆಟ್ರೋಲ್ ತೊಗೊಂಬರ್ತೀವಿ, ಹಂಗೆ ಇದು ಸ್ವಲ್ಪ ಒಳಗೆ ಇಡ್ತೀವಿ ಒಂದು 2 ದಿನ ಅಂತಂದ್ಲು. ಆತಂತೆ ಒಳಗಿಟ್ಟು ಹೋದ್ಲು. ಎಷ್ಟು 3-4 ಅದಾವರು. ಹೊರಗೆ 1-2 ನಿಂತಿರುತ್ತೆ ಅನ್ಸುತ್ತೆ ರೀ. ಈಗ ಹೊರಗೆ 1-2 ಅದಾವು. ಇಲ್ಲಂತಂದು ಹಚ್ಚಾರೆ. ಇದು ಹೊಸ ಇರುತ್ತಲ್ಲ, ನಾನು ಅದಕ್ಕೆ ಆಯ್ತು ಅಂತಂದೆ. ಯಾರು ಸುಮ್ಮನೆ ತೊಗೊಂಡು ಹೋದ್ರೆ ನೋಡಿದ್ರೆ ಎಲೆಕ್ಟ್ರಿಕ್ ಐತಿ, ಹಲ್ಲಕ್ಕ ಇರ್ತೀವಿ, ಹಿಂಗೆ ಸೇವೆ ಜಪ್ಕೊಂಡು ಹೋಗ್ಬಿಡ್ತೈತಿ. ಸುಮ್ಮನೆ ಆಯ್ತು ಇಡೋದು ಹೋಗಲಿ ಅಂತಂದ್ರೆ ಹಿಂದೆ ರಾತ್ರಿ ಇಟ್ಟು ಹೋಗ್ಯಾರ. ಆ ಕಡೆ ನಾನು ಸರಿ ಈ ಕಡೆ ಹಿಂಗೆ ಇಟ್ಟಿದ್ರೆ ನಾನು ಮತ್ತೆ ಎತ್ತ ಕಡೆ ಸರಿಸಿಟ್ಟಿನಿ. ಅಂಗಡಿ ಜಾಸ್ತಿ ಅಂತ ಬರ್ರಿಪ್ಪ ಹೋಗ್ಲಿಪ್ಪ. 2 hours later. ಸೊ ಜಸ್ಟ್ ಅಮ್ಮ ಹೋದ್ಲಿಪ್ಪ ಕಾಲೇಜ್ಗೆ. ಆಕಿಗೆ ನಾನು ನಿನ್ನೆ ನೈಟು ವಿಶ್ ಮಾಡಿಲ್ಲ, ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ಲಿಕ್ಕೆ ವಿಶ್ ಮಾಡ್ತಾನೆ ಅಂತ ಹೇಳಿ. ನಾವು ಒಟ್ಟೆ ನಿನ್ನೆಗೆ ವಿಶ್ ಮಾಡೋಕೆ ಹೋಗಿಲ್ಲ, ನೆನಪಿಲ್ಲ ಅಂತ ನಾನು ಆ್ಯಕ್ಟ್ ಮಾಡತ್ತೀನಿ. ಬಟ್ ಅವ್ರಿಗೆ ನೆನಪು ಬರ್ಸಾತಾಳೆ. ಇವಾಗ ಹೋಗ್ಬೇಕಾದ್ರೆ ಹೇಳೋಗ್ಯಾಳೆ, ನೀನು ವಾರ್ನಿಂಗ್ ಕೊಡತ್ತೀನಿ, ಸಂಜೆ ಮಠ ನೆನಪು ಮಾಡ್ಕೊಂಡು ಚಲೋ ಐತಿಲ್ಲ ನಾವು ನೋಡುತ್ತದೆ ಹೇಳೋಗ್ಯಾಳೆ. ಇನ್ನೊಂದು ಏನಪ್ಪ ಅಂದ್ರೆ ಈಗ ಡೌಟ್ ಬಂದಿಲ್ಲ, ಗಾಡಿ ಇಲ್ಲೇ ಐತಿ. ತಂದು ಕೂಡಲೇ ಹೊರಗೆ ಹಚ್ಚಿದ್ದೆ, ನೈಟ್ ಏನು ಮಾಡಿದೆ ಒಳಗೆ ಹಚ್ಚಿದ್ದೆ. ಮುಂಜಾನೆ ಎದ್ದು ಕೂಡಲೇ ಕೇಳಿದ್ಲಿಕ್ಕೆ ನನಗೆ ಯಾರ್ದು ಬೈಕ್ ಅಂತ ಹೇಳಿ. ನಾನು ಮ್ಯಾಗಿನವ್ರದ್ದು ಇತ್ತಂದೆ. ಆಬ್ವಿಯಸ್ಲಿ ಆಗ ಎಲ್ಲೊಂದು ಕಡೆ 1 ಸೆಕೆಂಡಿಗೆ ಡೌಟ್ ಬಂದರೂ ಕೂಡ ಆನಂತರ ಆಕೆಗೆ ಅನ್ಸಿರ್ತೈತಿ ಇಲ್ಲಿ ಬಿಡು ನಂದು ಇಲ್ಲ ಅಂತ ಅನ್ಸಿರ್ತೈತಿ. ಯಾಕಂದರೆ ಇಷ್ಟು ಕಾಸ್ಟ್ಲಿ ಗಿಫ್ಟ್ ಈಗೇನು ಸದ್ಯಕ್ಕೆ ಪಾಸಿಬಲ್ ಇಲ್ಲ ತಂದ್ಕೊಂಡಿರ್ತಾಳೆ ಆಕೆ. ಸೊ ಹಾಗಾಗಿ ಆಕೆ ಗೊತ್ತಿಲ್ಲ ರೀ ಆಕಿನ ಸಲುವಾಗಿದ್ದ ಗಿಫ್ಟ್ ತಂದಿನಿ ಅಂಥೇಳಿ. ಸೊ ಆಕೆ ಹೇಳ್ಬೇಕಂತ ಅಂದ್ಕೊಂಡೆ, ಬಟ್ ನನಗೆ ಆಕಿನ ಕಡೆಯಿಂದ ರಿಯಾಕ್ಷನ್ ತೊಗೊಳೋದೈತಿ. ನಾನು ನೆನಪು ಹಾರದಪ್ಪ ಅಂದ್ರೆ ಆಕಿನ ಬಡ್ಡೆಗೆ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ನೋಡೋದೈತಿ ನನಗೆ. ಸೊ ಅದ್ರ ಸಲುವಾಗಿ ನಾನು ವೇಟ್ ಮಾಡಾಕತ್ತೀನಿ. ಇಲ್ಲಪ್ಪ ಅಂದ್ರೆ ನನಗೂ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ಮುಂಜಾನೆ ಎದ್ದು ಕೂಡಲೇ
ಕೂಡಲೇ ಇದು ಸರ್ಪ್ರೈಸ್ ಕೊಡ್ಬೇಕಂತ ಅನ್ಕೊಂಡಿದ್ದೆ. ಬಟ್ ಮತ್ತೆ ವೇಟ್ ಮಾಡಿದೆ ನಾನು, ಬೇಡ ಮೊದಲಕ್ಕಿಂತ ರಿಯಾಕ್ಷನ್ ತೊಗೊಳ್ಳೋಣ, ನೋಡೋಕ್ಕಿಂತ ರಿಯಾಕ್ಷನ್ ಹೆಂಗಿರ್ತಾವ ಅಂತ ಅಂದ್ಕೊಂಡು ವೇಟ್ ಮಾಡೀನಿ. ಸೊ ಸಂಜೆ ಬರ್ತಾಳೆ ರೀ, ಈಗ ಮಧ್ಯಾಹ್ನ ಕಾಲೇಜ್ಗಳು ಬರ್ತಾಳೆ. ಬಂದ ನಂತರ ಕೂಡ ನಾನು ವೇಟ್ ಮಾಡೋದಿಲ್ಲ, ನೋಡೋಣ ಸಂಜೆ ಮಟ್ಟಕ್ಕೆ ಟೈಮ್ ಕೊಟ್ಟಾಗ ಹೇಳೋ ಹೇಳಕ್ಕೆ ಸಂಜೆ ಮಟ್ಟ ನೆನಪು ಮಾಡ್ಕೊತಿದ್ರು ನೋಡು ಅಂತೇಳಿ ಸಂಜೆ ಮಟ್ಟ ನಾವು ಒಟ್ಟಿಗೆ ಹೇಳೋಕ್ಕೆ ಹೋಗಿಲ್ರಿ ಆಕೆಗೆ. ಸೊ ಆಕಿನ ರಿಯಾಕ್ಷನ್ ತೊಗೊಳ್ಳೋಣ, ಇನ್ ಕೇಸ್ ನಾನು ನೆನಪು ಹಾರ್ದಪ್ಪ ಅಂದ್ರೆ ಆಕಿನ ರಿಯಾಕ್ಷನ್ ಹೆಂಗಿರ್ತೈತೆ ಅಂತೇಳಿ. ಆನಂತರ ಆಕೆ ಗಿಫ್ಟ್ ಕೊಡೋಣ, ಅವಾಗ ಆಕಿನ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ, ನೋಡೋಣ ಆಕೆ ಈಗ ಏನು ಅನ್ಸುತ್ತೆ ಅಂತೇಳಿ. ಆಬ್ವಿಯಸ್ಲಿ ಆಕೆ ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಷ್ಟದ ಈ ಬೈಕಿಗೆ ಗಿಫ್ಟ್ ಸಿಗ್ತೈತಿ ಅಂತೇಳಿ. ಮೇ ಬಿ ಆಕೆ ಅನ್ಕೊಂಡಿರ್ತಾಳೆ ಏನ್ರಿ ಕೇಕ್ ತರ್ತಾನೆ, ಸ್ವಲ್ಪ ಡೆಕೋರೇಷನ್ ಮಾಡ್ತಾನೆ, ಒಂದು ಡ್ರೆಸ್ ಗಿಸ್ ಕೊಡಿಸ್ತಾನೆ ಅಂತ ಅನ್ಕೊಂಡಿರ್ತಾಳೆ ಆಕೆ. ಬಟ್ ಇದ್ರ ಬಗ್ಗೆ ಆಕೆಗೆ ಡೆಫಿನೆಟ್ಲಿ ಆಕೆಗೆ ಐಡಿಯಾ ಇರೋದಿಲ್ಲ. ಸೊ ನೋಡ್ರಿ ಆಕೆ ಬಂದ ಕೂಡಲೇ ರಿಯಾಕ್ಷನ್ ನೋಡೋಣ ಅಂತ. ಆಕೆ ಈ ಸರ್ಪ್ರೈಸ್ ಇದ್ರ ಬೈಕ್ ನಿಂದೈತೆ ಅಂದಾಗ ಆಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಅದು ನೋಡ್ಬೇಕು ನನಗೆ. Later that same evening. I hate you. ಯಾಕೆ I hate ಎದಕ್ಕೆ ಇದಕ್ಕೆ ಏನು ರೀಸನ್ ಬೇಕಲ್ಲ, ಸುಮ್ಮನೆ ಏನು ಹೇಳ್ಕೊತ ಏನು ಹೇಳ್ಕೊತ ಕೂತ್ರೆ ಎದಕ್ಕೆ ಅದೇ ಹೇಳ ಅದೇ ಎದಕ್ಕಂತ ಸೊಕ್ಕವಲ್ಲ ಸೊಕ್ಕ ನಿನಗೆ ನಿನಗ ನನಗೆ ಯಾಕೆ ಸೊಕ್ಕ ಬಂದಿದ್ದಿಲ್ಲ? ನಿನಗೆ ಸೊಕ್ಕವಲ್ಲ ನಾನೇನು ಮಾಡಿ ಸೊಕ್ಕ ಬರಕ್ಕೆ ಬಗ್ಗೆ ಅಯ್ಯ ನೀನು ಅಲ್ರಿ ಇನ್ನೇನು ಗೊತ್ತಾಗಲಿ ಹೇಳೋದಿಲ್ಲ ಬಿಡುದಿಲ್ಲ, ಸುಮ್ಮನೆ ಒಮ್ಮೆ ಬಂದ್ಬಿಡ್ತೈತಿ. ಒಮ್ಮೆ ಏನು ಖರೆ ಹೇಳ ಪ್ರಾಮಿಸ್ ನನ್ನ ಬಗ್ಗೆ ಏನು ಗೊತ್ತಿಲ್ಲ. ಈ ನಿನ್ನ ಬಗ್ಗೆ ಗೊತ್ತೈತಿ, ಏನು ನಿನ್ನ ಬಗ್ಗೆ ಗೊತ್ತಿಲ್ಲ ಅನ್ನೋಕೆ ಏನೇ ಗೊತ್ತೈತಿ, ಏನು ಬಗ್ಗೆ ಏನೋ ಗೊತ್ತಾಗಲಾಗೈತಿ. ಸುಮ್ಮನೆ ಮಜಾಕ್ ಮಾಡತ್ತಲೋ ಏನು ಈಗ ಅರ್ಥ ಆಗೋದಿಲ್ಲ ರೀ ಪೌಡಿ ಯಾರು ಮಾಡಿ ಚಿತ್ರ ಇರ್ತಾವ. ಯಾಕಂತ ಹೇಳಲಿ ಈಗಿಲ್ಲ ಮತ್ತೆ ಹಿಂಗಾದ್ರೆ ಹೆಂಗೆ ಗೊತ್ತಾಗ್ಬೇಕ? ಅಯ್ಯೋ ದೇವ್ರಿ, ಎದ್ರ ಬಗ್ಗೆ ಆಸೆ ಇಟ್ಕೊಂಡಿದ್ದಿ? ಏನು ಆಸೆ ಇಟ್ಕೊಂಡಿದ್ದಿ ಅದು ಹೇಳಲಿ. ನಿಮ್ಗೆಲ್ಲ ಹೇಳ್ಬೇಕ, ಎಲ್ಲ ಹೇಳ್ಬೇಕು ನಿಮ್ಗೆ. ಮತ್ತೆ ನೀ ಹೇಳ ನನಗೆ ಹೆಂಗೆ ಗೊತ್ತಾಗ್ತೈತಿ? ನೀ ಹೇಳ ನನಗೆ ಏನು ಗೊತ್ತಾಗತ್ತೆ? ನೀವು ಕರ್ರೆ ಹೇಳ ಏನು ಹೇಳಿ ಹೇಳು. ಹೊಡಿಸ್ಕೋತೀನಿ. ಏನು ಮಾತಾಡತ್ತಾಳು, ಏನು ಒಂದು ಅರ್ಥ ಆಗೈತ್ರಿ, ಅರ್ಧ ಮಾತಾಡ್ತಾಳೆ. ಚಿನಿ ಪ್ಲೀಸ್ ಏನು ಹೇಳ ಪ್ಲೀಸ್, ಏನು ಎದ್ರದ್ದು ಏನು ಏನು ಪ್ಲೀಸ್? ಕಟ್ ಮಾಡ ಕಟ್ ಮಾಡ ಕಟ್ ಮಾಡ. ಅಯ್ಯೋ ದೇವ್ರೆ, ಏನೋ ಅದು ಹೇಳೋದಿಲ್ಲ. ಕಟ್ ಮಾಡ ಕಟ್ ಮಾಡ. 5 minutes later. ನೋಡ್ರಿ ಈಗ ಮಕ್ಕೊಂಡಿದ್ಲಿಲ್ಲ, ಹೋಗ ಗಡ್ ಬಂದ್ ಮಾಡಲ್ಲ ಮತ್ತೆ ಎದ್ಲಿಗೆ ಎದ್ದು ಮತ್ತೆ ಚಲೋ ಮಾಡಲ್ಲ ಕಿರಿಕಿರಿ ಮಾಡಕ್ಕೆ. ಇನ್ನು ಗೊತ್ತೈತಿಲ್ಲ ಗೊತ್ತಿತ್ತಿಲ್ಲ ಅಲ್ಲ ಗೊತ್ತಿದ್ರೆ ಹೇಳ್ತಿದ್ದಿಲ್ಲ ಗೊತ್ತಿತ್ತು ಅಂತೇಳಿ. ಏನಂತ ಗೊತ್ತಿತ್ತಿಲ್ಲ ಅನ್ಬೇಕು. ಯಾಕ್ಲಿ ಇಷ್ಟೊಂದು ಸಿಟ್ಟು ತರಿಸಾತಿ? ನಾನು ಯಾಕೆ ಸಿಟ್ಟು ತರಿಸ್ಲಿಲ್ಲ ನಿನಗೆ? ಏನೂ ಇಲ್ಲ, ಹೋಗಿ ಬಂದಿಲ್ಲ, ಸುಮ್ಮ ಮಕ್ಕಳು ಸ್ವಲ್ಪ ರೆಸ್ಟ್ ಮಾಡ. ನೀರು ಕುಡಿದು ಬರ್ತಿರಲಿ ಅಪ್ಪ, ನಾನು ನೀರು ತೊಗೊಂಡ್ಬರ್ತೀನಿ. ಯಾಕೆ ಈಗ ನೋಡ್ರಿ ಈಗ ಹೇಳ್ತಾಳ್ರಿ, ನಾನು ಸುಮ್ಮ ಕೂತಿರ್ತೀನಿ ಮಕ್ಕೊಂಡಿರ್ತಾಳೆ. ಒಮ್ಮೆಗೆ ಹೇಳ್ತಾಳೆ ಎದ್ದು ಚಿನ್ನಿ ನಿನ್ನ ಕರೆಗೂ ಗೊತ್ತಿಲ್ಲ, ಇನ್ನು ಕರೆಗೂ ಗೊತ್ತಿಲ್ಲ, ಇದು ಕರೆಗೂ ಗೊತ್ತಿಲ್ಲ, ಇವತ್ತು ಮುಂಜಾನೆ ಚಲೋಲ್ಲ ಇನ್ನು ಕರೆಗೂ ಗೊತ್ತಿಲ್ಲ ಅಂತೆ ನೀನು. ಚಿನ್ನಿ ಇವತ್ತು ಯಾವ ಡೇಟ್ ಹೇಳು? ಏನೈತಿ ಡೇಟ್? ಇವತ್ತು ಯಾವ ಡೇಟ್ ಐತಿ ನೋಡ್ ಮುಂದ್ರಿ, ಯಾವ ಡೇಟ್ ಐತಿ ಇವತ್ತು? 10. ಏನೈತಿ? ಅಯ್ಯ ಅಂದ್ರೆ ಇರ್ಲಿ ನೋಡ್ರಿ, ಇಟ್ಟರದಾಗ ತಿಳ್ಕೊಂಡ್ಬಿಡಿ. ಇಬ್ರು ಪಲ್ಲವಿ ಮತ್ತು ಮೇಘ ಅವ್ರು ಕೊಡ್ಸ್ಯಾರನ? ಇಬ್ರು ಪಲ್ಲವಿ ಮತ್ತು ಮೇಘ. ಥ್ಯಾಂಕ್ಸ್. ಅವ್ರು ಕೊಡ್ಸ್ಯಾರ ನಂದೆ. ಹಾಂ ಮತ್ತು ನನಗೊಂದು ಸ್ವಲ್ಪ ಕೊಡೋದು. ಹಾಂ ಸ್ವಲ್ಪ ಕೊಡ್ಲೆ ಕೊಡ್ಬೇಕು ಹಿಂಗೆ. ಮಂಗ್ಯ ಹೋಗ್ತೀನಿ. ನನಗೆ ಕೊಡ್ಸ್ಯಾರ, ನೀನು ಕೊಡ್ಸ್ಯಾರಿ. ಆಯ್ತು ಬಾ ಮಂಗ್ಯ. ಥ್ಯಾಂಕ್ಸ್ 3 ಜನಕ್ಕೆ. ನನಗೊಂದು ಸ್ವಲ್ಪ ನೆನಪಿಟ್ಟಿಲ್ಲ ನಾನು ಮೇಲೆ. ಏನು ನೆನಪಿಡ್ಬೇಕಲ್ಲಿ? ಸುಮ್ಮ ತಿಳಿತಿತ್ತಲ್ರಪ್ಪ, ಹೇಳಕ್ ಕೊಡಲಿಲ್ಲ ಚಂದಗೆ ಹೇಳ್ಬೇಕಲ್ಲ ಪೂರ್ತಿ ಏನೈತಂತೆ. ನಾನು ಹೇಳೋದನ್ನ ನಿನಗೆ ಗೊತ್ತಿರಬೇಕು. 5 minutes later. ಹೇಳ ಮುಂದೆ ಹೇಳ. ಹಿಂಗ್ಯಾಕೆ ಬರತ್ತಿಲ್ಲ ಮುಂದೆ ಏನು ಹೇಳೋದಿಲ್ಲ. ಅಲ್ಲಿ ಎಷ್ಟು ತಿಳಿತಿರಾದಳ ಸುಮ್ಮನೆ ನೋಡೋದು ಗೊತ್ತೀನಿ. ಸುಮ್ಮನೆ ಚಿನ್ನ ನೋಡೋದು, ಸುಮ್ಮನೆ ನೋಡೋದು, ಚಿನ್ನ ನೋಡೋದು, ಸುಮ್ಮನೆ ಕೊಡೋದು, ಹೇಳಕ್ ಬರಲಿಲ್ಲ ಏನಂತೇಳಿ. ಏನು ನೋಡೋದ್ರಿ ಹೇಳ ಪೂರ್ತಿ? ಚಿನ್ನು ನಂಗೆ ಗೊತ್ತಿಲ್ಲ. ಇವತ್ತು ರಾತ್ರಿ ಹಾಕಿ ಗುಮ್ತೀನಿ ರೀ. ಇವತ್ತು ಇಲ್ಲಿ ಮಲ್ತೀನಿ, ನಾ ಹತ್ತೀನಿ. ಮತ್ತೆ ಸತ್ಯ ಹೋಗ್ತಿದ್ದ, ಮತ್ತೆ ಗುಮ್ತಿ ಕಲಾಸ ಇರ್ತೀನಿ ನಾನು ಮ್ಯಾಗ ಹತ್ತಿದ್ರೆ. ಐ ಹೇಟ್ ಯು. ಎಷ್ಟು ಸಲ ಅಂತಿಲಿ ಕರ್ರೆ ನಾ ಇವತ್ತು ಭಾಳ ಸಿಟ್ಟು ಹೋಗದಿ? ಡಿಸಪಾಯಿಂಟ್ ಆಗಿ. ಡಿಸಪಾಯಿಂಟ್ ಆಗಿ ಯಾಕೆ?
ಯಾಕೆ ಗೊತ್ತಿಲ್ಲ. ಎಕ್ಸಾಮ್ ಸರಿಯಾಗಿಲ್ಲ 5 minutes later. ಏನು ಹೇಳಿ ನೀ ನಾ ಹೊಡ್ಯಾಕ ಕರ್ಕೊಂಬಂದಿನಿ, ಮಗಸಕ್ಕೆ ಕರ್ಕೊಂಬಂದಿ. ಯಾಕೆ ಹೇಳಿ ಏನೈತಿ ಏನಾಯ್ತು ಹೇಳಿ ಮೊದಲು ಹೇಳ. ಅಲ್ರಿ ಬೇರೆ ಬೇರೆದವ್ರು ಮೆಸೇಜ್ ಹಾಕ್ತಾರ ನನಗೆ. ಏನು ಮೆಸೇಜ್ ಹಾಕ್ತಾರ ಮಂಗೆ? ಕಮೆಂಟ್ ಹಾಕ್ತಾರ ನನಗೆ. ಕಮೆಂಟ್ ಹಾಕ್ತಾರೆ ಏನು ವಿಡಿಯೋಸ್ಗೆ? ಹಿಂಗೆ ಬೇರೆದ್ರ ವಿಷಯ ಬಿಡ್ರಿ, ಎಲ್ಲ ಟಾಪಿಕ್ ಒಂದೊಂದು ವರ್ಷದಾಗ ಒಂದೊಂದು ಸತಿ ಇರ್ತೈತಿ, ಅದನ್ನ ನೆನಪಿಟ್ಕೊಳ್ತೀನಿ. ಏನು ಮಾಡ್ಬೇಕು ಬಿಡ್ರಿ, ಹೇಳಿ ಏನು ಮಾಡ್ಬೇಕು. ಹೇಳೋದು ಚಂದ ಹೇಳಿ, ಅರ್ಧಂಬರ್ಧ ಹೇಳಿ ಏನು ಗೊತ್ತಾಗ್ಬೋದು. ನಾ ಅರ್ಧಂಬರ್ಧ ಹೇಳಿದ್ರೆ ನಾ ಕ್ಲೀವ್ ಕೊಡ ನಂಗೆ ಗೊತ್ತಿಲ್ಲ. ಈ ಪಾಗ ನೀವು ಹೇಳ್ಬೇಡ, ದುಡಿಬೇಡ. ಮರ್ತು ಬಿಟ್ಟಿನಿ ಅನ್ಸಾದೈತೆ. ಇಟ್ಟು ಚಂದ ನೋಡ್ರಿ, ನಿಮ್ಮ ಮಕ್ಕಳು ಮತ್ತೆ ಮರ್ತು ಬಿಟ್ಟು ಅನ್ಸಾದೈತಿ. ಮರ್ತೀನಿ ನಾನಲ್ಲ, ನಾನು ಏನೇನು ಏನಂತಾರ ಗೊತ್ತು? ಏನಂತಾರ? ನನ್ನ ಮರ್ತಿಲ್ಲ, ಏನೋ ಅಂತಾರ ನನಗೆ ಅದು ಅನ್ನಕ್ಕೆ ಬರೋವಲ್ತು. ಏನಂತಾರೆ? ನನ್ನ ಮರಿ ನನಗೆ ಗೊತ್ತಿಲ್ಲ. ಈಗ ಮರ್ತಿಲ್ಲ ಅಂತ ಅದ್ರ ಈಗ ಮರ್ತೀನಂತ ಅಂದ್ರೆ ಹಂಗಲ್ಲ ಚಿನಿ, ನೀ ನನ್ನ ಮರ್ತಿಲ್ಲ ಬಿಡು. ಹೆಂಗೆ ಹೇಳಿ ಚಿನಿ, ಭಯ ಬರ್ತೈತಿ. ಬಟ್ ಬಾಯ್ ಹೊರಗೆ ಮತ್ತೆ ಬರ್ತೀರಿ, ಹೊರಗೆ ಮತ್ತೆ ನಂದೆಲ್ಲ ನಿಂದೆಲ್ಲ ನನ್ನ ಸೆಲೆಬ್ರೇಷನ್ಸ್ ಎಲ್ಲ ನೆನಪಾರಣ. ಇನ್ನೂ ಸೆಲೆಬ್ರೇಷನ್ಸ್? ಇನ್ನೇನು ಸೆಲೆಬ್ರೇಷನ್ಸ್? ಅದೇ ನೆನಪಾರ್ತ. ಏ ಸರಿ 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 ಯಾಕ ಸರಿಲಿ 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 ನಿನ್ನ ಸೆಲೆಬ್ರೇಷನ್ ಡೊಕ್ಕಳಕತ್ತಿ ಯಾಕ? ಅಯ್ಯೋ ನೆನಪೇ ಇಲ್ರಿ ನಿನ್ನ ಕರೆವು. ಸಾರಿ ನೀ ಕರೆಗೂ ನೆನಪಿರ್ಲಿಲ್ಲ ನನಗೆ. ಯಪ್ಪ ಏನು ಹೇಳ, ಕರೆಗೂ ನೆನಪಿರ್ಲಿಲ್ಲ. ಏನು ಹೇಳ, ಏನು ಹೇಳ, ಹಾಂ ಏನು ಹೇಳ. ನಿನ್ನ ಬಡ್ಡೆ ಅಲ್ಲ? ನೋಡ ಬಡ್ಡೆ ಐತ್ರಿ ಕಿಂದಿ ಇವತ್ತು. ನೆನಪಿಲ್ಲ, ಒಂದು ಚಾಕ್ಲೇಟ್ ತಂದಿಲ್ಲ ನಾ ಈಗ. ಸಾರಿ 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 ಚಿನಿ, ಸಾರಿ 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 ಸಾರಿ. ಏನೋ ತಗೊಳ್ಳೋದು ಏನೋ ತಂದೆ ಇಲ್ರಿಪ್ಪ, ನೆನಪೇ ಇಲ್ಲ. ಕರೆಗೂ ನೆನಪಿಲ್ಲ ಚಿನ್ನ ನನಗೆ. ಸೀರಿಯಸ್ ಚಿನ್ನಿ, ಅದು ಅಟ್ಲೀಸ್ಟ್ ಗಿಫ್ಟ್ ಹೋಗ್ಲತ್ತ, ಅಟ್ಲೀಸ್ಟ್ ವಿಶ್ ಮಾಡಬೇಕು. ವಿಶ್ ಹೋಗಲಿ ಬಿಡು, ಹಾಳಾಗಿ ನೆನಪು ಇಟ್ಕೋಬೇಕು. ಸಾರಿ ಚಿನ್ನಿ, ಹ್ಯಾಪಿ ಬರ್ಡೇ ಬಂಗಾರು ವಿಶ್ ಮಾಡಿದೆ ನೋಡ. ಸಾರಿ 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 ಚಿನ್ನಿ, ಹ್ಯಾಪಿ ಬರ್ಡೇ ಬಂಗ, ಹ್ಯಾಪಿ ಬರ್ಡೇ ಬಂಗ. ಸಾರಿ ಚಿನ್ನಿ, ಕರೆಗೂ ನೆನಪಿರಲಿಲ್ಲ ನನಗೆ. ಗಿಫ್ಟೇ ತಂದಿಲ್ಲ ಏನು. ಗಿಫ್ಟ್ ಅಲ್ಲಿ ಚಿನ್ನಿ, ವಿಶ್ ಹೇಳೋದಿರ್ತೈತಿ. ಗಿಫ್ಟ್ ತೊಗೊಂಡೇನು ಎಲ್ಲಿ ಉಪ್ಪಿನಕಾಯಿ ಹಾಕಲಿ ಅಲ್ಲ, ನೆನ್ಪಿಡಕ್ಕಾಗಲ್ಲ ಹಿಂಗೆ. ನೆನಪು ಈಗ ಬಂತಲ್ಲ, ನೆನಪು ಹರಿಲಿಲ್ಲರಿ ನನಗೆ, ಲಕ್ಷ ಇರಲಿಲ್ಲ. ಆಮೇಲೆ ಸೆಲೆಬ್ರೇಷನ್ ಅಂದ್ರಲ್ಲಿ ಕೀ ಯಾವಾಗ ನೆನಪು ಬಂತು ನನಗೆ. ಹಂಗೆ ಕ್ಯೂ ಕೊಟ್ಟೇನ್ರಿ, ಡೇಟ್ ಸತಿ. ನನಗೆ ಕರೆಗೂ ಲಕ್ಷ ಇರಲಿಲ್ಲ. ನಾನು ನಿಜ ಹೇಳಿ ನನ್ನ ಬಡ್ಡೆ ನೆನಪಿರೋದಿಲ್ಲ. ಎಷ್ಟು ವರ್ಷ ನೆನಪೇ ಇಲ್ಲ ಬಡ್ಡೆಗೆ ಹೋಗುತ್ತೆ ನಂದು. ನಂಗೆ ನೆನಪೈತಿ 27 ಜುಲೈ 27. ನನಗೂ ನೆನಪೈತಿ ನಿಂದ. ಹಿಂಗೆ ಕೇಳಿ ಹಿಂಗೆ ಒಮ್ಮೆ ಬಡ್ಡೆ ಯಾವಾಗ ಅಂತ ಕೇಳೋದು ನೆನಪು ಬರ್ತೈತಿ. ಯಾಕೆ ನಂದು ಸೇಮ್ ಮಂತಿಕ್ಕಿಂದು ಸೇಮ್ ಮಂತಲ್ಲ, ಅದಕ್ಕೆ ನೆನಪೈತಿ. ಬಟ್ ಇವತ್ತದು ಹಿಂಗೆ ನೆನಪಿಲ್ಲ. ಹಿಂಗೆ ಬಾಯ್ ಬಿಟ್ಟು ಬಡ್ಡೆ ಅಂತ ಕೇಳೋ ನೆನಪು ಬರ್ತೈತಿ. ನೀನು ಕೇಳಕತ್ತೀನಿ, ನೆನಪೇ ಬಂದಿಲ್ಲ. ಅವ್ರು ಡೇಟ್ ಹೇಳಿ ಮತ್ತೆ ಹೋಗ್ಕೊಂಡು ನೋಡ ಕಂಪ್ಯೂಟರ್ ಒಳಗೆ ಏನೋ ಹತ್ತಂತೂ ಗೊತ್ತೈತಿ, ಹತ್ತಂತೂ ಗೊತ್ತಿದ್ರು ಹತ್ತು ಗೊತ್ತೈತಿ. ಬಟ್ ಅದೇ ಮತ್ತೆ ನೋಡ್ಕೋಬೇಕಿಲ್ಲ. ಜುಲೈ ಏನಾರು ಗೊತ್ತೈತಿ, ನಂಗೆ ಗೊತ್ತಿದ್ದೆಲ್ಲ ಗೊತ್ತೈತಿ. ಕರೆಗೂ ಲಕ್ಷ ಇಲ್ಲ. ಮತ್ತೆ ನಿನಗೆ ಅದು ಕಾಡ್ತಿದ್ದೆ, ಸುಮ್ಮ ಕಾಡ್ತೀನಿ. ನನ್ನ ಫ್ರೆಂಡ್ಸ್ 3 ಚಾಕ್ಲೇಟ್ ಕೊಡ್ಸ, ಪಾಪ ಅವ್ರು ಗಿಫ್ಟ್ ಮಾಡಿ, ಗಿಫ್ಟ್ ಅಲ್ಲ ಕೊಟ್ಟರು, ನಾನು ಕೊಡ್ಸಿದ್ದೆ ಅವರಿಗೆ. ಅದೇ ಚಾಕ್ಲೇಟ್ ತಿನ್ನತ್ತಿದ್ದೆ ನಾ. ಸುಮ್ಮ ಅಲ್ಲ, ಅದು ಮತ್ತೆ ನೆನಪು ಬಂದ್ರೆ ಸುಮ್ಮ ಒಂದು ಚಾಕ್ಲೇಟ್ ತೊಗೊಂಡ್ಬರ್ತಿದ್ದೆ ನೋಡ್ರಿಪ್ಪ. ಅವ್ವ ರಾಜ, ಕರೆಗೂ ತೊಗೊಂಡ್ಬರ್ತಿದ್ದೆ ನಾನು. ಈ ಬಂದ ಕೂಡ ಕೈ ಕೊಟ್ಬಿಡ್ತಿದ್ದೆ ನಿಮಗೆ. ಇವರಿ ನನ್ನ ಅಕೌಂಟ್ ಇವನ್ ಫೋನ್ದಾಗ ಐತಿ. ಮೆಸೇಜ್ ಬಂದಾವ ಟಕ ಟಕ. ಇಲ್ಲ ನಾವು ಕರೆಗೂ ನೋಡಿಲ್ಲ. ನಾನು ಕರೆಗೂ ಒಂದು ಮೆಸೇಜ್ ನೋಡಿಲ್ಲ, ನಾನು ಓಪನ್ ಮಾಡಿ. ಕರೆಗೂ ಪ್ರಾಮಿಸ್ಗೂ ಗೊತ್ತಿಲ್ಲ, ನಾನು ಮೆಸೇಜ್ ಬಂದೇ ನೋಡಿಲ್ಲ ನಾನು ಕರೆಗೂ. ಆದ್ರೂ ಒಂದು ಗಿಫ್ಟ್ ಐತಂದ್ರಪ್ಪ. ಗಿಫ್ಟ್ ಅಂತಲ್ಲ, ಬಟ್ ಏನೋ ಒಂದು ಐತಿಗೆ ಇಷ್ಟ ಆಗುತ್ತಲ್ಲೋ ಗೊತ್ತಿಲ್ಲ. ನೋಡೋ ನಿಂದರೆ ಅದು ನಿನ್ನೆ ನಾನು ಹೋಗಿದ್ದೆ ತೊಗೊಂಡ್ಬಂದಿದ್ದೆ. ಕಿಸೋಗ ಐತೆ ನೆನಪಿಲ್ಲ ನನಗೆ. ಒಂದು ಸೆಕೆಂಡ್ ರೀ, ಏನೋ ಬರ್ತೈತೆ ಲೋಕ, ಏನಾಯಿತು ಗೊತ್ತಿಲ್ಲ. ಬಾ ಎದ್ದು ಬಾ ಹೇಳ್ತೀನಿ. ಇದೇನು ನೋಡ, ಶಾಕ್ ಹೊಡಿತೈತನ. ಈ ಹೊರಗೆ ಬಾ, ಹೊರಗೆ ಬಾ. ಶಾಕ್ ಹೊಡೆಲ್ಲ. ಇದೇನಿದೆ ನೋಡಿರಿ, ಇದೇನಿತ್ತು ನೋಡಿ, ಶಾಕ್ ಹೊಡೆಲ್ಲ. ಕಡೆಯವ ನಂಗೆ ಗೊತ್ತೈತಿ, ಶಾಕ್ ಹೊಡಿತೈತಿ ಗೊತ್ತೈತಿ. ಶಾಕ್ ಹೊಡಿತೈತಿ ಚಿನ್ನಿ, ಶಾಕ್ ಹೊಡಿತೈತಿ. ಹಿಂಗೆಲ್ಲ ಟಚ್ ಮಾಡಿದ್ರೆ ಶಾಕ್ ಹೊಡಿತೈತಿ. ಮುಟ್ರು ನೋಡ, ಇಲ್ಲ ಮುಟ್ರು ನೋಡಿ. ಏನೈತಿ ಗೆಸ್ ಮಾಡ. ಇದೇನಿದು ಗೆಸ್ ಮಾಡಿದ, ಏನಿದು ಗೆಸ್ ಮಾಡ. ತೆಗಿಬಾರ್ದು, ತೆಗಿಬಾರ್ದಲ್ಲಿ ಮಂಗೆ, ತೆಗಿಯೋದಿಲ್ಲ ಅದು. ಏನಿರ್ಬೋದು ಗೆಸ್ ಮಾಡ. ಇದು ಹೊಡೆದ್ರೆ ಹಿಂಗೆ ಶಾಕ್ ಹೊಡಿತೈತಿ. ಇಲ್ಲ, ಬಟ್ ನೀ ಗೆಸ್ ಮಾಡಿ ಏನಿರ್ಬೋದು.
ಏನು ಕಿವೆಂಚು ಬಾಯಿ ಹೇಳ್ತೇನೆ ಕಿವೆಂಚು ಬಾಯಿ ಹೇಳ್ತೀನಿ ಬಾಯಿ ಇವು ನೀನು ಬಿಡಿಸಿದಿಲ್ಲ ಈಗ ಪ್ರೆಸ್ ಮಾಡು ಯವ್ವ ಸ್ಕೂಟಿ ಯಾರಿಗೆ ಅದು ಕರೆಕ್ಟ್ ನೀವು ಪ್ರ್ಯಾಂಕ್ ಇಂಥದ್ದು ಪ್ರ್ಯಾಂಕ್ ಮಾಡ್ತಾರೆ ಇಂಥದ್ದು ಪ್ರ್ಯಾಂಕ್ ಮಾಡ್ತಾರೆ ಪ್ರ್ಯಾಂಕ್ ಚಿನ್ನಿ ಅಲ್ಲ ಪ್ರ್ಯಾಂಕ್ ಮಾಡಕ್ಕೆ ನೀವು ಯಾರು ತಂದು ಕೊಡ್ತಾರೆ ನೀವು ಪ್ರ್ಯಾಂಕ್ ಮಾಡಕ್ಕೆ ನೋಡೋದಲ್ಲ ಮತ್ತು ಚಾವಿ ಯಾರು ಕೊಡ್ತಾರೆ ಅವರೇ ಕೊಟ್ಟಿರ್ಬೋದು ಇಟ್ಕೋ ಅವರೇ ಕೊಡ್ತಾರೆ ಇಟ್ಕೋ ಅಂತೇಳಿ ಚಾವಿ ಎಲ್ಲಿ ಚಾವಿನೇ ಇಲ್ಲ ಸುಳ್ಳು ಚಾವಿ ಅದ ಎಲ್ಲಿ ಚಾವಿ ಹಿಂದೆಲೆ ಗಾಡಿ ಏತಿ ತೆಗಿ ಮಾಡ್ದಲ್ಲಿ ಕೀಲೆ ಸೆಂಟ್ರಿಲಿ ಕೀ ಇರೋದಿಲ್ಲ ಇದಕ್ಕೆ ಇದು ಬರೀ ನಾನು ಇಟ್ಕೋಬೇಕಷ್ಟೇ ಅವಾಗ ಗಾಡಿ ಚಲೋ ಆಗುತ್ತೆ ಪ್ರ್ಯಾಂಕ್ ಕರೆ ಬಾ ಕೆಳಗಿಳಿದು ಬಾ ಕೆಳಗಿಳಿದು ಬಾ ಕರೆಗೂ ನಿಂದೆ ಐತಲಿ ಗಾಡಿ ನಿಂದ ಸುಳ್ಳೆ ಕರೆಗೂ ನಿಂದಲೇ ಇನ್ನು ಸ್ಕೂಟಿ ಬೇಕಂತಿದ್ದಿಲ್ಲ ಕರೆಗೂ ನನಗೆ ನಂಬಕ್ಕಾಗೋಲ್ತವಾ ಯಾವ್ದು ಕರೆಗೂ ನಿಂದೇಲೆ ಅದು ಹಿಡ್ಕೊ ಕೈ ಆಗ್ತಾ ಇಲ್ಲ ಇಲ್ತಾ ಹೇಳ್ತೀನಿ ಇಲ್ಲಿ ಬಾ ಇಲ್ಲೊಂದು ಬಟನ್ ಐತೆ ನೋಡಿ ಇಲ್ಲೊಂದು ಬಟನ್ ಐತಿ ಈ ಕಡೆ ಬಾ ಅದು ಕೈಯಾಗಿ ಇಟ್ಕೋ ಈ ಬಟನ್ ಒಂದೇ ಸಲ ಪ್ರೆಸ್ ಮಾಡ ಇಲ್ಲಿ ನೋಡು ನೋಡ್ರಿ ಸರಿ ಈ ಕರೆ ಪ್ರ್ಯಾಂಕ್ ಅಲ್ಲ ಮತ್ತು ಪ್ರ್ಯಾಂಕ್ ಗಾಡಿ ಕೊಡ್ತಾರೆ ನಿನಗೆ ಯಾರು ಪ್ರ್ಯಾಂಕ್ ಮಾಡಕ್ಕೆ ಎಲ್ಲ ಚಿನ್ನಿ ಮನಿ ಮತ್ತೆ ತಗೊಂಡ್ಬಂದಿದ್ದೆ ಫ್ರೆಂಡಿಂಗ್ ಗಾಡಿ ಮತ್ತೆ ತಗೊಂಡ್ಬಂದಿದ್ದೆ ಗೋವಾ ಹೋಗ್ತೀನಂತೆ ಯಾರು ಕಡೆ ಇಸ್ಕೊಂಡ್ಬಂದಿದ್ದೆ ನಂಬಕ್ಕಾಗೋಲ್ತಪ್ಪ ಹೊಸ ಗಾಡಿ ಯಾರು ಕೊಡ್ತಾರೆ ನನಗೆ ಅಲ್ಲಿ ನಂಬರ್ ಪ್ಲೇಟ್ ಕಿತ್ಕೊಂಡ್ಬಂದಿರ್ಬೇಕು ಇದು ಹಳೆದು ಅನ್ಸಾತಿದೆ ಗಾಡಿ ಇಲ್ಲ ಹೊಸ ಅನ್ಸಾತೈತಿ ಹಾಂ ಮತ್ತೆ ಮೋಸ್ಟ್ಲಿ ಹಚ್ಚೋಣಂದು ಏನು ಇರ್ಬೋದು ಅನ್ಸುತ್ತೆ ಹಚ್ಚೋಣಂದು ಹಾಕಿರ್ತೈತಿ ಮತ್ತು ನೀ ಹೇಳಿದಲ್ಲ ಎಲೆಕ್ಟ್ರಿಸಿಟಿ ಸ್ಕೂಟಿ ಐತಂತ ಎಲೆಕ್ಟ್ರಿಸಿಟಿ ಅಲ್ಲ ಎಲೆಕ್ಟ್ರಿಸಿಟಿ ಅಲ್ಲ ಹಾಂ ನಿನಗೆ ಹೆಂಗೆ ಅನಿಸ್ತಾವ ಗಾಡಿ ಯಾವಾಗ ಮಸ್ತೈತಿ ಹ್ಞೂ ಹೂಲಿ ಕರೆಗೂ ಸ್ಕೂಟಿ ಕರೆಗೂ ನಿಂದೆ ಹಾಂ ಕರೆಗುಲಿ ನಿಂದು ಸ್ಕೂಟಿ ನೋಡ ಬಂತು ಫೈನಲಿ ಭಾಳ ಆಸೆತ್ತಲ್ಲ ನಿನಗೆ ಸ್ಕೂಟಿ ಯಾವಾಗ ನಾನು ಹೇಳ್ತಿದ್ದೀನಿ ನೋಡಿ ಯಪ್ಪ ನನಗೆ ಯಾವಾಗಾದ್ರೂ ಸ್ಕೂಟಿ ಸಿಗುತ್ತೋ ಏನು ಅಂತಿದ್ದಿಲ್ಲ ಭಾಳ ಆಸೆ ಈಗ ಸ್ಕೂಟಿ ಇದೆ ಆ್ಯಕ್ಚುಲಿ ನಾನು ಮೊಬೈಲ್ ತೊಗೋಬೇಕು ಅಂದ್ಕೊಂಡಿದ್ದೆ ಬಟ್ ನನಗೆ ಅನ್ನಿಸ್ತಾ ಬೇಡ ಈಗ ಸ್ಕೂಟಿನ ಕೊಡಿಸೋಣ ಅಂತ ಅನಿಸ್ತಾ ನಿಜ ಚಿನ್ನಿ ಹೂಲಿ ನಿಜ ಇದೊಂದು ನೋಡ್ರಟ್ಟ ನಮ್ದು ಹಂಗೈತಿ ಇಷ್ಟ ಆತ ಇಷ್ಟ ಆಯ್ತು ಬಿಡು ಹ್ಞೂ ಮಾತ್ರ ನಂಬಕ್ಕಾಗೋಲ್ತ ಯಾಕೆ ಫ್ರ್ಯಾಂಕ್ ಅನಿಸ್ತೈತಿ ಒಮ್ಮೆ ನಿಂದ ಒಮ್ಮೆ ತಿರ್ಗಿಸಿ ಬಂಕೋತ ಹೋಗಿತ್ತೀನಿ ನಿಂದ ಸ್ಕೂಟಿ ಇನ್ನೊಂದು ಅದೇ ಹೌದು ಈಕಿಗೆ ಸ್ಕೂಟಿ ಬರೋದಿಲ್ಲ ಸ್ಕೂಟಿ ತಗೊಂಬಂದ ನಾವು ಸ್ಕೂಟಿ ಇಲ್ಲ ಸ್ಕೂಟಿ ಕಲ್ಸು ಮತ್ತೆ ಈಗ ಸ್ಕೂಟಿ ಕಲ್ಸಕ್ಕೂ ಇರಲಿಲ್ಲಲ್ಲ ಅದಕ್ಕೆ ನನಗೆ ತಗೊಂಬಂದಿ ಕರೆ ಪ್ರೋ ನಿನಗಲಿ ಮತ್ತೆ ಯಾರಿಗೆ ನಿನಗೆ ಕರೆಗೂ ಇವ ನಂಬಕ್ಕಾಗೋಲ್ತವ ಚಿನ್ನಿ ಕರೆಗೂ ನಿಂದಲಿ ಹೆಂಗೆ ಅನ್ನಿಸ್ತೆ ಸೊ ಮಚ್ ಚಿನ್ನಿ ಇಷ್ಟೆಲ್ಲ ಇದು ಕೊಡ್ಸಕ್ಕೆ ಹೋಗಿದ್ದಿಲ್ಲಿ ಹಾಂ ಇಷ್ಟು ಇದಕ್ಕೆ ಬೇಕಿತ್ತ ನನಗೆ ಮತ್ತೆ ಬೇಕಲ್ಲ ಸ್ಕೂಟಿ ಬೇಕಂದಿದಲ್ಲ ಅವನ್ನ ಕೊಡಿಸ್ಬಿಡೋದು ಹೋಯ್ತೆ ನೀನು ಚಂತನ ಬಟ್ಟೆ ಕೊಡ್ಸಿ ಅನ್ಕೊಂಡೆ ಮುಂಜಾನೆ ನೆನೆಸ್ಕೊಂಡು ಈ ಸ್ಕೂಟಿ ನಂದಾಗಿತ್ತಂದ್ರೆ ಹೆಂಗಿರ್ಬೋದು ಅಂತ ಅದು ನಿಜವಾಗ್ಲೂ ನಂದೇ ಆತ ಸ್ಕೂಟಿ ಮುಂಜಾನೆ ಅನ್ಕೊಂಡು ಇವಾಗ ಗಾಡಿ ಎತ್ತಿಟ್ಟಿನ ಸರಿಸಿಟ್ಟಿನಿ ಕೂತಿನ ಚಿನ್ನಿನ ಇವತ್ತು ಮುಂಜಾನೆ ಅದ್ರ ನಂದ ಆತೈತ ನಂಗೆ ಗೊತ್ತಿದ್ದೀನಿ ನಿಂದಲೇ ಅದು ನಿಂದ ಇದು ತೊಗೊಳಕ್ಕೆ ಹೋದಾಗ್ರಿ ಬೈಕ್ ಹೆಂಗತ್ತಪ್ಪ ಅಂದ್ರೆ ಅವೈಲೇಬಲ್ ಇರಲಿಲ್ಲ ನಾನು ಹೋಗಿದ್ದೆ ಈಗಿಂದ 2 ದಿನ ಆಯ್ತಂದಾಗ ಹೋಗಿ ನಾನು 8ನೇ ತಾರೀಕಿಗೆ ಹೋದೆ ನಾನು ಮೊದಲು 7ನೇ ತಾರೀಕಿಗೆ ಹೋದೆ ಇಲ್ಲ 8ನೇ ತಾರೀಕಿಗೆ ಹೋಗಿ ಕೇಳಿದೆ ಅವರಿಗೆ ಬೈಕ್ ಅವೈಲೇಬಲ್ ಅದಾವ ಅಂತೇಳಿ ಹ್ಞೂ ಅದಾವ್ರಿ ಏತಂದ್ರೆ ಅದಾವ್ರಿ ಬೈಕ್ ಅವೈಲೇಬಲ್ ಅದಾವ ಸಿಗ್ತಾವೆ ನಿಮಗೆ ತಂದ್ರೆ ಮತ್ತು ನೆಕ್ಸ್ಟ್ ಮರುದಿನ ಹೋದೆ ಇಲ್ಲ 7ನೇ ತಾರೀಕಿಗೆ ಹೋಗಿದ್ದೆ ಆಮೇಲೆ 8ನೇ ತಾರೀಕಿಗೆ ಹೋದೆ ಸರ್ ನನಗೆ 9ಕ್ಕೆ ಅಥವಾ 10ಕ್ಕೆ ಬೇಕಾಗೈತಿ ಅಂತಂದೆ ಇಲ್ರಿ ಸರ್ ಎಲ್ಲ ಬುಕ್ ಆಗ್ಬಿಟ್ಟವು ನಿಮಗೆ ಇನ್ನೂ 1 ವಾರ ಇಲ್ಲಿ ವೇಟ್ ಮಾಡ್ಬೇಕಾಗತ್ತಂದ್ರೆ ಮತ್ತು ಆಮೇಲೆ ಏನು ವಿಚಾರ ಮಾಡಿದೆ ಹೋಗ್ಬಿಡು ಇದು ಟಾಪ್ ಮಾಡಲ್ ತರ ಸಿಗೋದಿಲ್ಲ ಸೆಕೆಂಡ್ ಬೇಸ್ ಮಾಡಲ್ ಇತ್ತು ರೀ ಬ್ಲೂ ಕಲರ್ ಇತ್ತು ಅಂದರೆ ಬ್ಲೂ ಅಂದ್ರೆ ಆ ಬ್ಲೂ ಅಲ್ಲ ಅದು ವೈಟ್ ಕಲರ್ ಅಂತ ಬಿಟ್ಟರೆ ವೈಟ್ ಒಳಗೆ ಸ್ವಲ್ಪ ಲೆವೆಂಡರ್ ಕಲರ್ ಮಿಕ್ಸ್ ಮಾಡ್ರೆ ಅದನ್ನು ಮಸ್ತ್ ಅನ್ಸತ್ತಿತ್ತು ಹೊಸ ಕಲರ್ ಇತ್ತು ಅದು ಮಸ್ತ್ ಇತ್ತು ಆಮೇಲೆ ಅದೇ ಫಿಕ್ಸ್ ಅದೇ ಇದೇ ತೊಗೊಂಡು ಅವೈಲೇಬಲ್ ಇತ್ತು ಅದೇ ತೊಗೊಂಡ್ಬಿಡು ಅಂತೇಳಿ ಅದು ಫಿಕ್ಸ್ ಆಗಿದ್ದೆ ಮತ್ತು ಹೋಗಿ ಪೇಮೆಂಟ್ ಮಾಡಬೇಕಾದ್ರೆ ವಿಚಾರ ಮಾಡಿದೆ ಮತ್ತೊಮ್ಮೆ ಕೇಳಿದೆ ಏನು ಡಿಫ್ರೆನ್ಸ್ ಅದಾವ್ರಿ ಸರ್ ಅಂತ ನಾವು ಅಂದ ಇಲ್ಲರಿ ಭಾಳ ಡಿಫ್ರೆನ್ಸ್ ಅದ ನಿಮ್ಗೆ ಟಾಪ್ ಮಾಡಲ್ ಇರುವಾಗ ಬಟ್ ನಿಮ್ಮ ಟಾಪ್ ಮಾಡಲ್ 1 ವಾರ ಬಿಟ್ಟು ಸಿಗ್ತೈತಿ ಅಂತಂದ ನನಗೆ ಇದ್ರೊಳಗೆ ಗೋಲ್ಡ್ ಬರ್ತೈತಿ ರೋಸ್ ಗೋಲ್ಡ್ ಅದು ತೊಗೋಬೇಕು ಅನ್ಕೊಂಡಿದ್ದೆ ಅದು ಇರಲಿಲ್ಲ ಇದನ್ನೇ ಆ್ಯಕ್ಚುಲಿ ಅವೈಲೇಬಲ್ ಇರಲಿಲ್ಲ ಅವನಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ಹಿಂಗೆ ಐತಿ ನನಗೆ ಗಿಫ್ಟ್ ಮಾಡೋದೈತಿ ನನಗೆ ಬೇಕಾ ನಿಮ್ಮ ಅವೈಲೇಬಲ್ ಇತ್ತಪ್ಪ ಅಂದರೆ ಪೇಮೆಂಟ್ ಫುಲ್ ಮಾಡ್ತೀನಿ ಬಟ್ ಇವತ್ತೇ ಫುಲ್ ಪೇಮೆಂಟ್ ಮಾಡ್ತೀನಿ ನಾನು ನಾಳೆನೇ ಬೇಕಂತಂದೆ
ಆಮ್ಯಾಗ ಆ ಕಡೆ ನೋಡ್ದೆ ಯಾರೋ ಒಬ್ರು ಬರೋರು ಲೇಟಾಗಿ ಬಂದಿದ್ರೆ ಅವ್ರು ಇನ್ನೊಂದು 4 ದಿನ ಲೇಟ್ ಆಗತ್ತೆ ಏನೋ ಹಿಂಗೆ ಆಗ್ತದಂತ ಹಾಗಾಗಿ ಯಾವ ಬೈಕ್ ನನಗೆ ಸಿಕ್ತು. ಆಮ್ಯಾಗ ಅವ್ರು ಇಲ್ಲ ನಾನು ಮಾಡ್ತೀನಿ ಅವೈಲೇಬಲ್ ಐತಿ, ಬಟ್ ಬ್ಲ್ಯಾಕ್ ಒಂದು ಕಲರ್ ಐತಿ, ಬ್ಲೂ ಐತಿ, ಬಟ್ ಬ್ಲ್ಯಾಕ್ ಒಂದು ಬ್ಲೂ ಒಂದು ಐತಿ, ರೋಸ್ ಗೋಲ್ಡ್ ಇಲ್ಲ ಅಂದ್ರೆ ನನಗೆ ಬ್ಲೂ ಬೇಕಾಗಿರಲಿಲ್ಲ, ಬ್ಲ್ಯಾಕ್ ಚಲೋ ಅನ್ನಿಸ್ತಾ, ಸೊ ಬ್ಲ್ಯಾಕ್ ತೊಗೊಂಡೆ. ಹಿಂಗೆ ಲಕ್ ರೀ, ಇಲ್ಲಾಂದ್ರೆ ಸುಮ್ಮನೆ ನಾನು ಬೇಸ್ ಮಾಡೋದು ತೊಗೋಬೇಕಾಗುತ್ತೆ. ನನಗೆ ಒಟ್ಟು ಅದೇ ದಿನ ಕೊಡೋದಿತ್ತು ಗಿಫ್ಟ್, ಅಂದ್ರೆ ಇವತ್ತೇ ಕೊಡೋದಿತ್ತು ನನಗೆ. ಇನ್ನೂ ಒಂದು ವಾರ ಬಿಟ್ಟು ಅದಷ್ಟು ಫೀಲ್ ಅಷ್ಟು ಮಜಾ ಅನಿಸ್ತದಲ್ಲ, ಒಂದು ವಾರ ಬಿಟ್ಟು ಗಿಫ್ಟ್ ಕೊಡೋದು ನನಗೂ ಸರಿ ಅನಿಸ್ತಲ್ಲ. ಇವತ್ತೇನಷ್ಟು ಖುಷಿ ಆಗ್ತಾಳಲ್ಲ ಈಕೆ, ಅದು ಒಂದು ವಾರ ಅಂದರೆ ಅಷ್ಟು ಖುಷಿ ಇರ್ತಿರ್ಲಿಲ್ಲ ಅಲ್ಲಲ್ಲಿ ಅದಲ್ಲೇ ಕಲಿ ಆತರ ನಾ ಕೂತಿ ಹಿಂಗೈತಿ ಗಿಫ್ಟ್. ಇಷ್ಟ ಆಗ್ತಿಲ್ಲ ನನ್ನ ಬೈಕ್ ಸೂಪರ. ಹಿಂಗೈತಿ ಮಸ್ತ್ ಸ್ಕೂಟಿ ಕಲಿದಾರೆ. ಈಗ ನಾವು ಬಿಡೋದೆ ನೀ ಬೇಡ, ನಾನು ಸ್ಕೂಟಿ ಬಳಸೋಕೆ ಹೋಗ್ಬೇಡ. ಪೂಜೆನೇ ಮಾಡಿರಲಿಲ್ಲಪ್ಪ ನಾನು, ನಿನ್ನೆ ತೊಗೊಂಡ್ಬಂದಿದ್ದೆಲ್ಲ ಹಾಗೆ ಇಟ್ಬಿಟ್ಟಿದ್ದೆ. ಈಕಿನ ಕೆಲ ಪೂಜೆ ಮಾಡಿಸತ್ತೀನಿ, ಈಕಿನ ಪೂಜೆ ಮಾಡಲಿ. ಹಾಂ ಇಲ್ಲೇ ಹಚ್ಬಿಡು 5 ಬಟ್ ಹಿಂಗೆ ಮಾಡಿ 5 ಬಟ್ ಹಚ್ಬಿಡು ನಡೆಯುತ್ತೆ.